ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಡಿಸೈನ್ಸ್. ಇವತ್ತು ಈಸಿ ಮೆಥಡಲ್ಲಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು ಈ ಥರದ್ದು ಈ ಸೈಜ್ ತೊಗೊಂಡಿದ್ದೀನಿ ರೌಂಡ್ ಕಲರ್ ಬೀಡ್ಸು, ಮತ್ತು ಹೆಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹೇರ್ಸ್ ಇಟ್ಕೊಂಡಿದ್ದೀನಿ. ಒಂದು 6 ರೌಂಡ್ಸ್ ಸುತ್ತಿ ಹೇರ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಕುಚ್ಚು 2 ಕಲರ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ಯಾರಿ ಕಲರ್ ಮತ್ತು ಪಲ್ಲು ಕಲರ್. ಈ ಥರ ಫಸ್ಟೇ 60 ರೌಂಡ್ ಸುತ್ತಕೊಂಡು ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಡಲ್ಗೆ ಏರಿಸ್ಕೊಂಡು. ಮತ್ತು ಈ ಥರ ಇಷ್ಟು ಉದ್ದ ಇರೋದು ಪೈಪ್ ಥರ ಡಿಸೈನ್ ಬೀಡ್ಸು ತೊಗೊಂಡಿದ್ದೀನಿ. ಈ ಸೈಜ್ ತೊಗೊಂಡಿದ್ದೀನಿ. ನಾನಾದರೆ ಇಷ್ಟು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನೀವು ಇಷ್ಟು ಮೆಟೀರಿಯಲ್ಸ್ ತೊಗೊಳ್ಳಿ. ನೋಡಿ, ಈ ಥರ ಪೈಪ್ ಈ ಥರ ಇರುತ್ತೆ, ಮತ್ತು ಟ್ರಿಮ್ಮರು 2 ಟೈಪ್ಸ್ ಬೀಡ್ಸ್ ಅಷ್ಟೇ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ಕ್ವೇರ್ ಶೇಪು. ಎಲ್ಲರೂ ಟ್ರೈ ಮಾಡ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಬಿಗ್ನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ಕಾಟನ್ ಥ್ರೆಡ್ಡು 6 ರೌಂಡ್ ಸುತ್ಕೊಂಡಿದ್ದೆ, ಅದು ಸ್ವಲ್ಪ ದಪ್ಪ ಆಯಿತು ಅನಿಸುತ್ತೆ ಫ್ರೆಂಡ್ಸ್. ಒಂದು 4 ರೌಂಡ್ ಸುತ್ಕೊಳ್ಳಿ ಸಾಕು ನೀವು ಈ ಡಿಸೈನ್ ಮಾಡುವಾಗ. ಈ ಥರ ಒಂದು 3-4 ನಾಟ್ ಹಾಕ್ಕೊಂಡು ಇದನ್ನು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ, ಸ್ಮಾಲ್ ಆಗಿರೋದನ್ನ. ಈಗ ಒಂದು ಪೈಪ್ ಹಾಕ್ಕೊಳ್ಳಿ ಫಸ್ಟಿಗೆ, ಮತ್ತು 3 ಬೀಡ್ಸು ರೌಂಡ್ ಶೇಪ್ದು 3 ಬೀಡ್ಸು ಇದನ್ನ ಸ್ಯಾರಿವರೆಗೆ ಎಳ್ಕೊಂಡು ಹೋಗಿಬಿಟ್ಟು, ಮತ್ತು ಈಗ ಇನ್ನೊಂದು ಪೈಪ್ ಹಾಕ್ಕೋಬೇಕು. ಮತ್ತು ಒಂದು ರೆಡಿ ಮಾಡಿಟ್ಟಿದ್ವಲ್ಲ ಟೆಸಲ್ಸು, ಅದನ್ನು ತೊಗೋಬೇಕು. ಕುಚ್ಚು ಅದೊಂದು ಈ ಥರ ಹಾಕ್ಕೋಬೇಕು, ಪಿಂಕು ನೀಡಲ್ಗೆ ಏರಿಸ್ಕೋಬೇಕು. ಇಷ್ಟು ಮೆಟೀರಿಯಲ್ಸು ಒಂದೇ ಸರಿ ಹೇರಿಸ್ಕೊಂಡಿದ್ದು ಆದಮೇಲೆ ಫಸ್ಟಿಗೆ ಒಂದು ಪೈಪಿಂದ ಈ ಥರ ನೀಡಲ್ಲು ವಾಪಸ್ ಬರಬೇಕು, ಎಳ್ಕೋಬೇಕು ನಮ್ಮ ಸೈಡು. ಅದು ಈ ಥರ ಎಳ್ಕೊಂಡಾಗ ಈ ಪೈಪ್ ಕೆಳಗಡೆ ಕರೆಕ್ಟಾಗಿ ಕುಚ್ಚಿರಬೇಕು. ಮತ್ತು ಈಗ ಈ 3 ಬೀಡ್ಸಲ್ಲೂ ಎಳ್ಕೋಬೇಕು ನೀಡಲ್ಲು. ನೋಡಿ, ಈ ಥರ ನೀಡಲ್ಲು 3 ಬೀಡ್ಸಿಂದ ಹೊರಗಡೆ ಈ ಥರ ಎಳ್ಕೋಬೇಕು. ಆದಮೇಲೆ ಮತ್ತು ಈಗ ಇದೊಂದು ಪೈಪರಲ್ಲಿ ಫೈನಲಾಗಿ ಇದು ಸ್ವಲ್ಪ ದಪ್ಪ ಆಯಿತು ಕಾಟನ್ ಥ್ರೆಡ್ಡು. ಇನ್ನು ಸ್ವಲ್ಪ ಸಣ್ಣ ಹಾಕ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಬರುತ್ತೆ. ಈ ಥರ ಹೇಳ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಟೈಟಾಗಿ ಹೇಳ್ಕೊಂಡು, ನಮ್ಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಇಟ್ಕೊಂಡು ಅಲ್ಲೊಂದು ನಾಟ್ ಹಾಕ್ಕೊಳ್ಳಿ. ಸಾರಿ ಚುಚ್ಕೊಂಡು ಈ ಥರ ಹೇಳ್ಕೊಂಡೋಗಿ ಇಲ್ಲೊಂದು ಈ ಥರ ಗಂಟು ಹಾಕ್ಕೊಳ್ಳಿ. ನಮ್ಮ ಕಡೆ ಹೇಳ್ಕೊಂಡು ಬಂದರೆ ಈ ಥರ ಗಂಟು ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಜಿಗ್ಸಾಗ್ ಆಗಿಲ್ಲ, ಹಂಗೆ ಸಣ್ಣಕ್ಕೆ ಮಡಚು ಹೊಲ್ದಿದ್ದಾರೆ, ಹಾಗಾಗಿ ಸ್ವಲ್ಪ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಜಿಗ್ಸಾಗ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ ಯಾರ್ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಎಲ್ಲರೂ ತಪ್ಪದೆ ಎಲ್ಲ ವೀಡಿಯೋಸು ನೋಡಿ ಫ್ರೆಂಡ್ಸ್. ಯಾರಾದರೂ ನೋಡ್ತಾ ಇದ್ದೀರೋ ನಮ್ಮ ವೀಡಿಯೋಸು, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ಫಸ್ಟು ಒಂದು ಪೈಪ್ ಹಾಕ್ಕೊಂಡಿದ್ವಿ, ಮತ್ತು 3 ಗೋಲ್ಡ್ ಕಲರ್ ಬೀಡ್ಸ್, ಮತ್ತು ಒಂದು ಪೈಪು, ಮತ್ತು ಒಂದು ಟೇಸಲ್. ಈ ಥರ 2 ಕಲರ್ಸ್ ಒಂದೊಂದು ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಬೇರೆ ಕಲರ್ ಬರುತ್ತೆ, ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಫಸ್ಟು ಒಂದು ಪೈಪಲ್ಲಿ ಈ ಥರ ನೀಡಲ್ಲು ಈ ಥರ ವಾಪಸ್ ಬರಬೇಕು. 2 ಕಲರ್ ಟೆಸಲ್ಸು ಯೂಸ್ ಮಾಡ್ಕೊಂಡು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಮತ್ತು ಈ 3 ಬೀಡ್ಸಲ್ಲಿ ಈ ಥರ ವಾಪಸ್ ಬರಬೇಕು. ಕಾಟನ್ ಥ್ರೆಡ್ಡು 4 ಲೇಯರ್ ತೊಗೊಳ್ಳಿ, ಆವಾಗ ನಿಮಗೆ 4 ರೌಂಡ್ಸ್ ತೊಗೊಂಡ್ರೆ ಈಸಿಯಾಗಿ ಬರುತ್ತೆ. ನಾನು 6 ಸ್ವಲ್ಪ ಥಿಕ್ನೆಸ್ ಆಯಿತು, ದಪ್ಪ ಆಯಿತು, ಇನ್ನೂ ಈಸಿಯಾಗಿ ಬರುತ್ತೆ 4 ಆದರೆ ಫ್ರೆಂಡ್ಸ್. ಈ ಥರ ನಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ಮಾಡಿಕೊಂಡು ಇಲ್ಲಿ ಒಂದು ಈ ಥರ ಬೀಡ್ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ ಇಲ್ಲಿಗೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬ ಬೇಗ ಆಗುತ್ತೆ. ಹೊಸ್ದಾಗಿ ಕಲಿಯೋರು ಮಾತ್ರ ಕುಚ್ಚು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಂತವ್ರು ಬೇಕಾದ್ರೂ ಈ ಥರ ಈ ಡಿಸೈನ್ ಮಾಡ್ಕೊಂಡು ಹೋಗ್ಬೋದು. ಕಲ್ತಿರೋರೇ ಮಾಡಬೇಕು ಅಂತ ಏನಿಲ್ಲ, ಎಲ್ಲರೂ ಮಾಡ್ಬೋದು ಫ್ರೆಂಡ್ಸ್. ನಾಟ್ ಹಾಕ್ಕೊಂಡು ಈಗ ಮತ್ತೆ ಒಂದು ಪೈಪು, 3 ಕಲರ್ ಗೋಲ್ಡ್ ಬೀಡ್ಸ್,
ಅಲ್ಲವ್ರಿಗೆ ಹೇಳ್ಕೊಂಡು ಹೋಗಿ ಟೆಸಲ್ಸ್ ಅಲ್ಲ ಸಾರಿ ಟೆಸಲ್ಸು ಅಲ್ಲ ಬೀಡು ಆದಮೇಲೆ ಮತ್ತೆ ಟೆಸಲ್ಸು ಒಂದು ಬೀಡಲ್ಲಿ ಈ ಥರ ವಾಪಸ್ ಬರಬೇಕು ಮತ್ತು ಈಗ ಈ 3 ಬೀಡ್ಸಲ್ಲೂ ಈ ಥರ ವಾಪಸ್ ಬರಬೇಕು ಫ್ರೆಂಡ್ಸ್. ಮತ್ತು ಈಗ ಇನ್ನೊಂದು ಬೀಡ್ ಫೈನಲಾಗಿ 5 ಬೀಡ್ ಈ ಥರ ತುಂಬ ಈಸಿಯಾಗಿ ವಾಪಸ್ ಬರುತ್ತೆ. ಕಷ್ಟ ಏನು ಅನಿಸಲ್ಲ. ಎಷ್ಟು ಬೇಕೋ ನಮ್ಗೆ ಸ್ಪೇಸ್ ನೋಡಿಕೊಂಡು ಅಷ್ಟು ಸ್ಪೇಸಿಗೆ ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲಿ ಒಂದು ಗಂಟು ಹಾಕ್ಕೊಳ್ಳಿ ಟೈಟಾಗಿ. ಕಾಟನ್ ಥ್ರೆಡ್ ಆದ್ರಿಂದ ಟೈಟಾಗಿ ಗಂಟು ಬರುತ್ತೆ. ಎಲ್ಲೂ ಲೂಸ್ ಇಲ್ದಂಗೆ ನೀಟಾಗಿ ಹಾಕಿ ಫ್ರೆಂಡ್ಸ್. ಹಿಡ್ಕೊಂಡೋಗಿ ಮತ್ತು ಸೇಮ್ ಗ್ರೀನ್ ಕಲರ್ ಇನ್ನೊಂದು ಟೆಸಲ್ 2 ಪಿಂಕು 2 ಗ್ರೀನು ಆ ಥರ ಟೆಸಲ್ಸ್ ಹಾಕ್ಕೋಬೇಕಾಗತ್ತೆ. ಫಸ್ಟು ಪೈಪು ಮತ್ತು 3 ಗೋಲ್ಡ್ ಬೀಡ್ಸು ರೌಂಡ್ ಶೇಪ್ದು ಮತ್ತು ಕುಚ್ಚಲ್ಲ ಪೈಪ್. ಇವಾಗ ಮತ್ತು ಪಿಂಕ್ ಕಲರಲ್ಲ ಗ್ರೀನ್ ತೊಗೋಬೇಕಿತ್ತು, ಮತ್ತು ಪಿಂಕ್ ತೊಗೊಂಡಿದ್ದೆ, ಗ್ರೀನ್ ತೊಗೊತಾ ಇದ್ದೀನಿ. ಆರಾಮಾಗಿ ಒಂದು ಪೈಪಲ್ಲಿ ಈ ಥರ ವಾಪಸ್ ಬರಬೇಕು ಮತ್ತು 3 ಬೀಡ್ಸಲ್ಲಿ ವಾಪಸ್ ಬರಬೇಕು ನೀಡಲು ಈ ಥರ. ಮತ್ತು ಬಾಕಿ ಒಂದು ಬೀಡಲ್ಲಿ ಈ ಥರ ವಾಪಸ್ ಬರಬೇಕು ಅಷ್ಟೇ. ತುಂಬ ಈಸಿ ಫ್ರೆಂಡ್ಸ್. ಇಲ್ಲಿಗೆ ಬರುತ್ತಲ್ಲ ಸ್ಪೇಸ್ ನೋಡಿಕೊಂಡು ಇಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಫೈನಲಾಗಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ಥರ ಇದೆ. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ತಪ್ಪದೆ ಎಲ್ಲ ವಿಡಿಯೋಸು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.